ಅವ್ರದ್ದು ಗರೀಬಿ ಹಠಾವ್ ಸ್ಲೋಗನ್ಗಳು ಅಂಡ್ ಒಂದು 50,000 1 ಲಕ್ಷ ಜನ ಸೇರೋರು ಇಂದಿರಾ ಗಾಂಧಿನಕ್ಕೆ ಅಮ್ಮ ಅಂತ. ಅಸಾಧ್ಯ ಒಂದು ಒಲವಿತ್ತು ಜನರದ್ದು. ಮನಮೋಹನ್ ಸಿಂಗ್ ಅವರು ತೀರ್ಕೊಂಬಿಟ್ರು ರೀಸೆಂಟ್ಲಿ. ಎಲ್ಲರೂ ಅವರು ಈಸ್ ದಿ ಫಾದರ್ ಆಫ್ ಎಕನಾಮಿಕ್ ಲಿಬ್ರಲೈಸೇಷನ್ ಅಂತಾರೆ. ನಾನು ತಿಳಿತೀನಿ ಅದು ನರಸಿಂಹರಾವ್ ಅಂತ. ಈ ಕೇಂದ್ರ ಮಂತ್ರಿಮಂಡಲದ ಬಗ್ಗೆ ನಿಮ್ಮ ಆಲೋಚನೆ ಏನು ಅಂದರು ಅರುಣ್ ಶೌರಿ ಅವರ ಇಂಟರ್ವ್ಯೂಲಿ. ಗುಂಡೂರಾವ್ ಅಂದರು, ಹೂ ಆರ್ ಆಲ್ ದೀಸ್ ಪೀಪಲ್, ಏನೋ ದೇ ಆರ್, ಇಟ್ಸ್ ಲೈಕ್ ಎ ಪ್ಯಾಕ್ ಆಫ್ ಸಿಗರೆಟ್ಸ್, ಯು ಕ್ಯಾನ್ ಜಸ್ಟ್ ಥ್ರೋ ಇಟ್ ಇನ್ ಟು ದ ವೇಸ್ಟ್ ಬಾಸ್ಕೆಟ್ ಅಂದರು. ಕೇಂದ್ರ ಮಂತ್ರಿಮಂಡಲದ ಬಗ್ಗೆ ಈ ಥರ ಮಾತಾಡೋಲ್ಲ. ಸೀದಾ ಇಂದಿರಾ ಗಾಂಧಿ ಹೋಗಿ ಹೇಳಿದರು. ಇಂದಿರಾ ಗಾಂಧಿ ಸೀದಾ ಗುಂಡೂರಾವ್ ಫೋನ್ ಮಾಡಿ ಅಪಾಲಜೈಸ್ ಮಾಡೋದು ನೀನು ಅವ್ರಿಗೆ. ಸೊ ನಾವು ಸುಮಾರು ಹೊತ್ತು ಒಂದಷ್ಟು ಪಾಸ್ಟ್ ಪಾಲಿಟಿಕ್ಸ್ ಬಗ್ಗೆ ಮಾತಾಡಿದ್ವಿ. ಈಗ ಪ್ರೆಸೆಂಟಿಗೆ ಬರೋದಾದರೆ ಪ್ರಸಾರ್ ಭಾರತಿ ಚೇರ್ಮನ್ ಆಗಿದ್ದಂಥವ್ರು ಮತ್ತು ಮುಖ್ಯವಾಗಿ ನನಗೆ ಅನಿಸಿರೋದು ಈ ಪ್ರಧಾನಮಂತ್ರಿಗಳ ಮ್ಯೂಸಿಯಂ ಮಾಡಿರುವಂಥದ್ದು, ಅದು ಒಂದು ತುಂಬ ಒಳ್ಳೆ ಕೆಲಸ ಮಾಡಿರುವಂಥದ್ದು. ಮತ್ತು ಮೆಂಬರ್ ಆಫ್ PM ಮ್ಯೂಸಿಯಂ ಆ್ಯಂಡ್ ಲೈಬ್ರರಿ ಸೊಸೈಟಿ ಆಗಿರೋದು. ಅದಕ್ಕಿಂತ ಮುಂಚೆ ಅದರದ್ದೇ ಎಕ್ಸಿಕ್ಯೂಟಿವ್ ಕೌನ್ಸಿಲ್ದು ವೈಸ್ ಚೇರ್ಮನ್. ಸರ್, ನನ್ನ ಪ್ರಶ್ನೆ ಏನಂದರೆ, ಈಗ ಬಹಳಷ್ಟು ಜನರಿಗೆ ಅದು ಕುತೂಹಲ ಕೂಡ ಇರುತ್ತೆ, ಪ್ರಧಾನಿ ನರೇಂದ್ರ ಮೋದಿ ಅವ್ರ ಜೊತೆಗಿನ ಒಡನಾಟದ ಬಗ್ಗೆ ಸರ್. ಅಂದರೆ ಈಗ ನೀವು ಎಷ್ಟು ಪ್ರಧಾನಿಗಳನ್ನ ನೋಡಿದ್ದೀರಾ ಸರ್ ನಿಮ್ಮ ಕರಿಯರಲ್ಲಿ ನೀವು? ನಾನು ಮೊದಲು ನೋಡಿದ್ದು ಅಂದರೆ ಪತ್ರಿಕೋದ್ಯಮದಲ್ಲಿ ಇಂದಿರಾ ಗಾಂಧಿ. ಓಕೆ. ಆ್ಯಂಡ್ ಹಲವು ಬಾರಿ ಪಾರ್ಲಿಮೆಂಟಲ್ಲಿ ಒಂದಷ್ಟು ವಿಷಯಗಳು ಪಾರ್ಲಿಮೆಂಟಲ್ಲಿ ಆಗೋದು, ಆಮೇಲೆ ಅವ್ರದ್ದು ಒಂದು ಪ್ರತಿಕ್ರಿಯೆ ಇರೋದು, ಅಲ್ಲಿಂದ ಗ್ಯಾಲರಿಗೆ ಬಂದು ಹೇಳೋರು PM ವಾಂಟ್ಸ್ ಟು ಮೀಟ್ ಸಮ್ ಜರ್ನಲಿಸ್ಟ್ ಅಂತ. ಸೊ ಆ ಥರ ಭೇಟಿಯಾಗಿದ್ದೀವಿ ನಾವು. ಓಕೆ. ವೆರಿ ಕರ್ಚಿಯಸ್, ವೆರಿ ನೈಸ್ ಲೇಡಿ. ಬಟ್ ಒನ್ ಯಾವತ್ತೂ ಇಂದಿರಾ ಗಾಂಧಿನ ಭೇಟಿಯಾಗಿಲ್ಲ. ಆದರೆ ಇಂದಿರಾ ಗಾಂಧಿಯವರ ಈ 71ರಿಂದ ಹಿಡಿದು ಪೂರ್ತಿ ದಕ್ಷಿಣ ಭಾರತದಲ್ಲಿ ಹಲವಾರು ಸರಿ ಆಕೆದ ಚುನಾವಣೆ ಪ್ರಚಾರ, ಹುಬ್ಳಿ, ಬಳ್ಳಾರಿ, ಅನಂತಪುರ, ಇಲ್ಲಿ ಅಲ್ಲಿ ಎಲ್ಲ ಮೀಟಿಂಗ್ ಕವರ್ ಮಾಡ್ತಾ ಇದ್ದೆ. ಅವ್ರದ್ದು ಗರೀಬಿ ಹಠಾವ್ ಸ್ಲೋಗನ್ಗಳು ಅಂಡ್ ಒಂದು 50,000 1 ಲಕ್ಷ ಜನ ಸೇರೋರು ಇಂದಿರಾ ಗಾಂಧಿನಕ್ಕೆ ಅಮ್ಮ ಅಂತ. ಅಸಾಧ್ಯ ಒಂದು ಒಲವಿತ್ತು ಜನರದ್ದು. ಆ್ಯಂಡ್ ಶಿ ವಾಸ್ ವೆರಿ ಪಾಪ್ಯುಲರ್ ಅಮಂಗ್ ಪೀಪಲ್. ಕರ್ನಾಟಕದಲ್ಲಿ, ಆಂಧ್ರ, ಎಲ್ಲ ಕಡೆ ಆ್ಯಂಡ್ ಕವರ್ ಮಾಡ್ತಾಯಿದ್ದೆ. ಆಮೇಲೆ ಡೆಲ್ಲಿಗೆ ಹೋದ್ಮೇಲೂ ಅಷ್ಟೇ ಹಲವು ಬಾರಿ ಆಕೆದು ಪಾರ್ಲಿಮೆಂಟಲ್ಲಿ, ಹೊರಗಡೆ ಐ ಹ್ಯಾವ್ ಕವರ್ಡ್ ಆಲ್ ಹರ್ ಇವೆಂಟ್ಸ್. ಅದಾದಮೇಲೆ ಎಲ್ಲ ಪ್ರಧಾನಮಂತ್ರಿಗಳು ಒಂಥರ ಪರಿಚಯ, ಒಂದೊಂದು ಒಳ್ಳೆಯ ಪರಿಚಯ. ಈಗ ನರಸಿಂಹರಾವ್ ಆ ಥರ. ದೇವೇಗೌಡರು ಇಲ್ಲಿ ಅವರು ಲೀಡರ್ ಆಫ್ ಅಪೋಸಿಷನ್ ಆಗಿದ್ದಾಗಿಂದ 72ರಲ್ಲಿ ನಾನು ಕರ್ನಾಟಕ ಅಸೆಂಬ್ಲಿ ಹಾಗೂ ಲೆಜಿಸ್ಲೇಟಿವ್ ಕೌನ್ಸಿಲ್ ಅದರ ಕವರ್ ಮಾಡ್ತಾಯಿದ್ದೆ. ಹಾಗಾಗಿ ದೇವೇಗೌಡರ ಪರಿಚಯ, ಆಮೇಲೆ ರಾಮಕೃಷ್ಣ ಹೆಗ್ಡೆ ಅವ್ರ ಪರಿಚಯ, ಇದೆಲ್ಲ ಇಲ್ಲಾಯಿತು. ಸೊ ಆಮೇಲೆ ಅಲ್ಲಿ ಚಂದ್ರಶೇಖರ್ ಪಾದಯಾತ್ರೆ, ಆಮೇಲೆ ಅವರ ಪ್ರೆಸಿಡೆಂಟ್ ಆಗಿದ್ದು ಜನತಾ ಪಾರ್ಟಿಗೆ. ಸೊ ಅವರ ಜಂತರ್ ಮಂತರ್ ಆಫೀಸಲ್ಲಿ ಐ ಟು ರೆಗ್ಯುಲರ್ಲಿ ಮೀಟ್ ಹಿಮ್. ಆಮೇಲೆ ಇಂದರ್ ಗುಜ್ರಾಲು, ನರಸಿಂಹರಾವ್ ಅಸಾಧ್ಯ ಒಂದು ಎಕ್ಸೆಪ್ಷನಲಿ ಇಂಟೆಲಿಜೆಂಟ್ ಮ್ಯಾನ್ ಅಂತ ನಾನು ತಿಳಿತೀನಿ. ಓಕೆ. ಬಿಕಾಸ್ ಅವರು 91ರಿಂದ 96ವರೆಗೆ ಪೂರ್ತಿ ನೆಹರೂಯನ್ ಸೋಷಿಯಲಿಸಮ್ ಏನಿತ್ತು ಪೂರ್ತಿ ಅದು ಬುಡ ಸಮೇತ ಕಿತ್ತು ಬಿಸಾಕಿದವರು. ಬಟ್ ಯಾವತ್ತೂ ಒಂದು ದಿವಸವೂ ನಾ ಈ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಲಿಲ್ಲ. ನೆಹರು ವಿರುದ್ಧವಾಗಿ ಒಂದು ಮಾತಾಡಲಿಲ್ಲ. ಅವರ ಫಸ್ಟ್ AICC ಸೆಷನ್ನು ನಾನು ಕವರ್ ಮಾಡಿದ್ದೆ ತಿರುಪತಿಲಿ. ನೆಹರು ಸೋಷಲಿಸ್ಟ್ ಪಾಲಿಸೀಸ್ನ ಹೊಗಳಿದ್ರು. ಇಲ್ಲಿ ಮನಮೋಹನ್ ಸಿಂಗ್ನ ಬಿಟ್ಟು ಪೂರ್ತಿ ಅದನ್ನು ಸಮಾಧಿ ಮಾಡಿ ಹಾಕಿದ್ರು. ಹಿ ಓಪನ್ಡ್ ಅಪ್ ದಿ ಎಕಾನಮಿ. ಸೊ ದಟ್ ವಾಸ್ ದಿ ನೀಡ್ ಆಫ್ ದಿ ಅವರ್. ಆ್ಯಂಡ್ ಇಲ್ಲ, ಈಗ ಮನಮೋಹನ್ ಸಿಂಗ್ ಅವರು ತೀರ್ಕೊಂಬಿಟ್ರು ರೀಸೆಂಟ್ಲಿ. ಎಲ್ಲರೂ ಅವರು ಈಸ್ ದಿ ಫಾದರ್ ಆಫ್ ಎಕನಾಮಿಕ್ ಲಿಬ್ರಲೈಸೇಷನ್ ಅಂತಾರೆ. ನಾನು ತಿಳಿತೀನಿ ಅದು ನರಸಿಂಹರಾವ್ ಅಂತ. ಬಿಕಾಸ್ ಅದು ನರಸಿಂಹರಾವ್ ಅವರ ನಿರ್ಣಯ. ಅವ್ರು ಫಸ್ಟ್ IG ಪಟೇಲ್ನ ತರಬೇಕು ಅಂತಿದ್ರು ಫೈನಾನ್ಸ್ ಮಿನಿಸ್ಟ್ರಾಗಿ. ಅವರು ಒಪ್ಪಲಿಲ್ಲ. ಹಾಗಾಗಿ ಇವರು ಮನಮೋಹನ್ ಸಿಂಗ್ನ ತಂದರು.
ಆ್ಯಂಡ್ ಮನಮೋಹನ್ ಸಿಂಗ್ಗೆ ಯಾವುದು ರಾಜಕೀಯ ಒಂದು ಶಕ್ತಿ ಇರಲಿಲ್ಲ. ಇವರು ಪ್ರಧಾನಮಂತ್ರಿಯಾಗಿ ನಾನು ಲೋಕಸಭೆಯಲ್ಲಿ ನೋಡಿದ್ದೀನಿ, ಕಮ್ಯುನಿಸ್ಟು, ಆಮೇಲೆ ಕಾಂಗ್ರೆಸ್ ಪಾರ್ಟಿಲಿ ಇದ್ರಲ್ಲ ಸೋಷಲಿಸ್ಟು, ಇವರೆಲ್ಲ ಪದೇ ಪದೇ ಅಟ್ಯಾಕ್ ಮಾಡೋರು ಮನಮೋಹನ್ ಸಿಂಗ್ನ. ಓಕೆ ಓಕೆ. ಆ್ಯಂಡ್ ನರಸಿಂಹರಾವ್ ಒಂದು ವಜ್ರ ಕವಚ ಇವ್ರಿಗೆ, ಮನಮೋಹನ್ ಸಿಂಗ್ಗೆ. ಏನೇ ಆಗಲಿ ಆ ಮನಮೋಹನ್ ಸಿಂಗ್ ಹೇಳೋರು, ನೀನು ಅವ್ರಿಗೆ ಏನಾರ ಮಾಡ್ಕೊಂಡು ಹೋಗಲಿ, ಜಸ್ಟ್ ಪರ್ಸ್ಯೂ ದಿಸ್ ಪಾಲಿಸಿ. ವಂಡರ್ಫುಲ್. ಆ್ಯಂಡ್ 5 years he never disturbed ಮನಮೋಹನ್ ಸಿಂಗ್ ಫ್ರಮ್ ಫೈನಾನ್ಸ್ ಮಿನಿಸ್ಟ್ರಿ. Okay. ಎಷ್ಟೋ ದಬಾವ್ ಬಂತು, ಎಲ್ಲೆಲ್ಲಿಂದನೂ ದಬಾವ್ ಬಂತು. ಆ್ಯಂಡ್ ನ್ಯಾಷನಲ್, ಇಂಟರ್ನ್ಯಾಷನಲ್, he never allowed anybody to disturb ಮನಮೋಹನ್ ಸಿಂಗ್. That is how those policy, and it was his plan. Okay. ಈ ಪೂರ್ತಿ ಮಾರ್ಕೆಟ್ ಓಪನ್ ಮಾಡಬೇಕು, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬರಬೇಕು, ಇದೆಲ್ಲ ಅವರು ಮಾಡಿದ್ದು. ಸೊ ಹೀಗಾಗಿ ನನಗೆ ಅವ್ರದ್ದು ಪರಿಚಯ ಇತ್ತು. ಆ್ಯಂಡ್ ಐ ರಿಮೆಂಬರ್ ಅವಾಗ ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು, ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ. ಆ್ಯಂಡ್ ಬಂಗಾರಪ್ಪನವರ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರ ಇದ್ದು ಅದು ಸಿಕ್ಕಾಪಟ್ಟೆ ಏನೇನೋ ನಡೀತು. ಕ್ಲಾಸಿಕ್ ಕಂಪ್ಯೂಟರ್ ಕೇಸು. ಅದಕ್ಕೆ ನಾನು ಬೆಂಗಳೂರಿಗೆ ಬಂದಿದ್ದೆ. ಬಂದು ಆವಾಗ ಒಂದು 2-3 ಪಾರ್ಟ್ ಸೀರೀಸ್ ಹೊಡೆದೆ. ಓಕೆ, ಅವ್ರದ್ದು ಕ್ಯಾಬಿನೆಟ್ ನೋಟ್ಸು ಇದ್ದು ಅದು ಎಲ್ಲ ಸಿಕ್ತು, ಪೂರ್ತಿ ಒಂದು ಸೀರೀಸು ಹೊಡೆದೆ. ಆಮೇಲೆ ಎಲ್ಲ ಒಂದು ಕಡೆ ನರಸಿಂಹರಾವ್ ಸಿಕ್ಕಿದ್ರು. ಆಮೇಲೆ ನಾನಂದೆ, ಸರ್ ವಾಟ್ ಈಸ್ ಗೋಯಿಂಗ್ ಆನ್ ಕರ್ನಾಟಕ ಹಾಗೆ ಅಂದೆ. ಅದಕ್ಕೆ ಅವರ ಉತ್ತರ, ಅದು ಭಗವದ್ಗೀತೆಯಲ್ಲಿ ಒಂದು ಪಂಕ್ತಿ, ಒಂದು ಇದು ಬರುತ್ತೆ. ಅದರ ಅರ್ಥ ಏನು ಅಂದರೆ, ನಾವು ಏನು ಕರ್ಮ ಮಾಡ್ತೀವಿ, ಕರ್ಮಯೇ ಅಕರ್ಮಯೇ ಪಶ್ಚಾತ್ ಅಕರ್ಮಯೇ ಸ ಕರ್ಮಯೇ. ಅಂದರೆ ದೇರ್ ಈಸ್ ಆ್ಯಕ್ಷನ್ ಇನ್ ಇನ್ಆ್ಯಕ್ಷನ್. ಓಕೆ, ಗೊತ್ತಾಯ್ತು. ಓಕೆ, ಯು ಆರ್ ನಾಟ್ ಡೂಯಿಂಗ್ ಎನಿಥಿಂಗ್ ಬಟ್ ಸ್ಟಿಲ್ ಯು ಆರ್ ಡೂಯಿಂಗ್ ಸಮಥಿಂಗ್. ಸ್ಟಿಲ್ ಯು ಆರ್ ಡೂಯಿಂಗ್ ಸಮಥಿಂಗ್. ಅಂದರೆ ನಾ ಏನು ಮಾಡ್ತಾ ಇಲ್ಲ, ಆದರೂ ಏನೋ ಮಾಡ್ತಾ ಇದ್ದೀನಿ. ದೇರ್ ಈಸ್ ಆ್ಯಕ್ಷನ್ ಇನ್ ಇನ್ಆ್ಯಕ್ಷನ್ ಆ್ಯಂಡ್ ದೇರ್ ಈಸ್ ಇನ್ಆ್ಯಕ್ಷನ್ ಇನ್ ಆ್ಯಕ್ಷನ್. ನಾ ಆ್ಯಕ್ಷನ್ ಮಾಡ್ತಾ ಇದ್ರು, ಅದ್ರ ಇನ್ಆ್ಯಕ್ಷನ್ ಇದೆ. ಈಗ ಲೆಟಸೇ ಯಾರೋ ಒಂದು ಕಪ್ ಆಫ್ ಕಾಫಿ, ಹಾಟ್ ಕಾಫಿ ತಂದು ಇಟ್ಟಿದ್ದಾರೆ, ನಾವಿಬ್ಬರಿದ್ದೀವಿ ಇಲ್ಲಿ, ನನಗದು ಕುಡಿಯೋ ಆಸೆ. ನಾ ತೊಗೊಂಡು, ಗೌರೀಶ್ ಅವರೇ ನಿಮಗೆ ಬೇಕಾ ಅಂತ ಅಂತೀನಿ. ನಾ ಕೇಳೋ ಥರದಲ್ಲೇ ನಿಮಗೆ ಗೊತ್ತು ಇವನಿಗೆ ಕೊಡೋಕ್ಕೆ ಇಷ್ಟ ಇಲ್ಲ, ಸುಮ್ಮನೆ ಒಂದು ಕಾಟಕ್ಕೋಸ್ಕರ ಇವರು ಹಿಡಿತಾ ಇದ್ದಾರೆ ಮುಂದೆ ಅಂತ. ಸೊ ದೇರ್ ಈಸ್ ಇನ್ಆ್ಯಕ್ಷನ್ ಇನ್ ಆ್ಯಕ್ಷನ್. ಅಂದರೆ ದಟ್ಸ್ ಎ ಕ್ರೂಡ್ ಎಕ್ಸಾಂಪಲ್, ಬಟ್ ದ ಥಿಂಗ್ ಇಸ್ ದೇರ್ ಈಸ್ ಇನ್ಆ್ಯಕ್ಷನ್ ಇನ್ ಆ್ಯಕ್ಷನ್ ಮೆನಿ ಎ ಟೈಮ್ ಆ್ಯಂಡ್ ದೇರ್ ಈಸ್ ಆ್ಯಕ್ಷನ್ ಇನ್ ಇನ್ಆ್ಯಕ್ಷನ್. ಓಕೆ, ಇದು ನರಸಿಂಹರಾವ್ ಅವರು ನಂಗೆ ಹೇಳಿದ್ದು. ದೇರ್ ಇಸ್ ಆ್ಯಕ್ಷನ್ ಇನ್ ಇನ್ಆ್ಯಕ್ಷನ್ ಅಂದರೆ ದಟ್ ಸೆನ್ಸ್ ವಾಸ್ ಗಿವ್ ಹಿಮ್ ಎ ಲಾಂಗ್ ರೋಪ್. ಓಕೆ, ಇದು ಎಷ್ಟು ದಿವಸ ನಡೆಯುತ್ತೆ ನೋಡೋಣ, ಅದಕ್ಕೆ ಆಮೇಲೆ ಇದಾಯ್ತು. ಓಕೆ, ಅದು ಒಂದು 2-3 ತಿಂಗಳಿಗೆ ಹಿ ಕಾನ್ಸ್ಟಿಟ್ಯೂಟ್ ಎ ಕಮಿಟಿ ಹೆಡೆಡ್ ಬೈ S.B. ಚೌಹಾಣ್. ಆಮೇಲೆ ಆಮೇಲೆ ಗವರ್ನರ್ ಆಗಿದ್ದರು ಅವರು, ಒಬ್ಬರು ಇವರು ಶರ್ಮಾ ಅಂತ, ಐ ಫರ್ಗೆಟ್ ಹಿಸ್ ನೇಮ್, ಅವರು ಮೆಂಬರ್ ಆಗಿದ್ದರು. ಅವ್ರದ್ದು ಒಂದು ಕಮಿಟಿ ಕಳಿಸಿದ್ರು ಇಲ್ಲಿ ಟು ಇನ್ವೆಸ್ಟಿಗೇಟ್ ಅಲಿಗೇಷನ್ಸ್ ಅಗೇನ್ಸ್ಟ್ ಬಂಗಾರಪ್ಪ. ಆ ಕಮಿಟಿ ಇಲ್ಲೆಲ್ಲರನ್ನೂ ಮೀಟ್ ಮಾಡಿ ಒಂದು 3-4 ದಿವಸ ಆದಮೇಲೆ ಡೆಲ್ಲಿಗೆ ಬಂದರು. ಡೆಲ್ಲಿಗೆ ವಾಪಸ್ ಬಂದಿದೆ ಅಂತ ಗೊತ್ತಾಯಿತು. ನಾನು ಅವ್ರನ್ನ ಶರ್ಮಾ ಅವ್ರಿಗೆ ಫೋನ್ ಮಾಡಿದೆ. ಶರ್ಮಾ ಅವರಂದರು, ಸೂರ್ಯಪ್ರಕಾಶ್ ಜಿ, ಜನರಲಿ ವಿ ಹ್ಯಾವ್ ಕಂಟೆಂಪ್ಟ್ ಫಾರ್ ಮೀಡಿಯಾ ರಿಪೋರ್ಟ್ಸ್, ಬಟ್ ಯುವರ್ ಸೀರೀಸ್ ಇಸ್ ಜಸ್ಟ್ ಫ್ಯಾಂಟಾಸ್ಟಿಕ್. ಇಟ್ ಇಸ್ ಯು ಹಿಟ್ ದ ನೇಲ್ ಆನ್ ದ ಹೆಡ್. ಇಷ್ಟು ಹೇಳಿಬಿಟ್ರು. ಅಂದರೆ ನನಗೆ ಗೊತ್ತು ಅವ್ರದ್ದು ರಿಪೋರ್ಟ್ ಪ್ರೈಮ್ ಮಿನಿಸ್ಟರ್ಗೆ ಏನು ಅಂತ. ಸೊ ಹಾಕಿ ಹೊಡೆದೆ, ದಿ ಕಮಿಟಿ ಹ್ಯಾಸ್ ಇಂಡೈಟೆಡ್ ಬಂಗಾರಪ್ಪ ಆ್ಯಂಡ್ ದಟ್ ಈಸ್ ವಾಟ್ ಇಟ್ ವಾಸ್. ದೆನ್ ಪ್ರೈಮ್ ಮಿನಿಸ್ಟರ್ ಸೆಡ್ ಬಂಗಾರಪ್ಪ ಮಸ್ಟ್ ಗೋ. ದಟ್ ಈಸ್ ಹೌ ರಿಮೂವ್ಡ್. ಓಕೆ, ಸೊ ಈ ಕರ್ನಾಟಕದ ಮುಖ್ಯಮಂತ್ರಿಗಳು, ಆಮೇಲೆ ಮಾಜಿ ಮುಖ್ಯಮಂತ್ರಿಗಳು, ನಾನು ಪತ್ರಿಕೋದ್ಯಮ ಬರೋ ಹೊತ್ತಿಗೆ ನಿಜಲಿಂಗಪ್ಪನವರ ಮುಖ್ಯಮಂತ್ರಿ ಆಗಿದ್ದರು ಇನ್ 1950s, ಅರ್ಲಿ 60s. ಸೊ ಆದರೆ ಅವ್ರನ್ನ ಆಮೇಲೆ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು.
ಅವರು ಡೆಲ್ಲಿ ಇಲ್ಲಿ ಬಂದಾಗ ಆಮೇಲೆ ಡೆಲ್ಲಿಗೆ ಬಂದಾಗ ನಾನು ಅವ್ರನ್ನ ಭೇಟಿಯಾಗಿದ್ದೀನಿ ಮಾಡಿದ್ದೀನಿ. ಬಟ್ ಮುಖ್ಯಮಂತ್ರಿಗಳಲ್ಲಿ ಚೆನ್ನಾಗಿ ಒಳ್ಳೆ ಪರಿಚಯ ಇದ್ದದ್ದು ಸುಮಾರು ಜನದಿತ್ತು. ವೀರೇಂದ್ರ ಪಾಟೀಲ್ ಅವರು, ಆಮೇಲೆ ಅವರು ಸೆಂಟ್ರಲ್ ಹಾಲ್ ಇದು ಪೆಟ್ರೋಲಿಯಂ ಮಿನಿಸ್ಟರ್ ಆಗಿದ್ದರು ನೋಡಿ. ಸೊ ಇಂದಿರಾ ಗಾಂಧಿ ಸರ್ಕಾರದಲ್ಲಿ ಅವರು 78ರಲ್ಲಿ ಇಂದಿರಾ ಗಾಂಧಿ ವಿರುದ್ಧ ಯಾವುದು ಚಿಕ್ಕಮಗಳೂರು ಉಪಚುನಾವಣೆಯಲ್ಲಿ ಅವರು ಜನತಾ ಪಾರ್ಟಿ ಕ್ಯಾಂಡಿಡೇಟು. ಆಮೇಲೆ ಇಂದಿರಾ ಗಾಂಧಿ ಗೆದ್ದರು. ಅದಾದ 5-6 ತಿಂಗಳಿಗೆ ಈ ಇಂದಿರಾ ಗಾಂಧಿ ಕಡೆಯಿಂದನೂ ಇದು ಬಂತು, ಇವರು ಬನ್ನಿ ಅಂತ ಇವ್ರ ಕಡೆಯಿಂದನೂ ಅವ್ರು ತಯಾರಾಗೋಗ್ಬಿಟ್ರು. ಸೊ ಅದಾದ ಸುಮಾರು 1 ವರ್ಷಕ್ಕೆ ಅವರು ಸೆಂಟ್ರಲ್ ಮಿನಿಸ್ಟರ್ ಆದರು. ಸೊ ಅಲ್ಲಿ ಸೆಂಟ್ರಲ್ ಹಾಲ್ಗೆ ಯೂಶ್ವಲಿ 3-4 ಗಂಟೆವರೆಗೆ ಹೊತ್ತಿಗೆ ಬರೋರು ಒಂದು ಸ್ವಲ್ಪ ಕಾಫಿ ಕುಡಿಯೋಕ್ಕೆ. ಅವರು ಒಂದು ಸ್ವಲ್ಪ ಸೀರಿಯಸ್ ಪರ್ಸನ್ನು. ಸೊ ಬೇರೆ ಎಂ ಪಿಗಳು ಅವರೆಲ್ಲ ಅವ್ರ ಜೊತೆ ಹಾಗೆ ಒಂದು ಅಷ್ಟು ಸಲಿಗೆ ಇರಲಿಲ್ಲ. ಬಟ್ ನನಗಿತ್ತು. ಸೊ ನಾನು ನಮಸ್ಕಾರ ಸರ್, ಅರೆ ಬನ್ನಿರಿ ಕಾಫಿ ಕುಡಿಯೋಣ ಅನ್ನೋರು. ಸೊ ಇನ್ಫ್ಯಾಕ್ಟ್ ಎಂ ಪಿಗಳು ನಮ್ಮ ಬಸವರಾಜ್, GS ಬಸವರಾಜ್ ತುಮಕೂರಿನವರು, ಸಿದ್ನಾಳ್ ನಮ್ಮ ಬೆಳಗಾಂನವರು, ಇವರೆಲ್ಲ ಇದ್ರಲ್ಲ, ಅವರೆಲ್ಲ ಅನ್ನೋರು ವೀರೇಂದ್ರ ಪಾಟೀಲ್ ಒಂದು ಸೂರ್ಯಪ್ರಕಾಶ್ ಅಂದರೆ ಹೀ ಈಸ್ ವೆರಿ ಸ್ಪೆಷಲ್ ಫಾರ್ ಹಿಮ್ ಅಂದರೆ ನಮ್ಮ ಇದು ಹಂಗಿತ್ತು. ಅದ್ರ ಮಧ್ಯೆ ಇನ್ನೊಂದೇನಾಗಿತ್ತು ವೀರೇಂದ್ರ ಪಾಟೀಲ್ದು ಕತೆ. ಈ ಗುಂಡೂರಾವ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅರುಣ್ ಶೌರಿಗೆ ಒಂದು ಇಂಟರ್ವ್ಯೂ ಕೊಟ್ಟರು ಅವ್ರ ಮನೇಲಿ. ಇಂಡಿಯನ್ ಎಕ್ಸ್ಪ್ರೆಸ್ಗೆ ಇಲ್ಲ, ಅದು ಪಬ್ಲಿಷ್ ಆಗಿದ್ದು ಸಂಡೇ ಮ್ಯಾಗ್ಝಿನಲ್ಲಿ. ಅಷ್ಟು ಇದ್ರ ಮಧ್ಯೆ ಏನಾಯಿತು, ಅರುಣ್ ಶೌರಿ ಇಂಡಿಯನ್ ಎಕ್ಸ್ಪ್ರೆಸ್ ಬಿಡೋ ಅಂಥ ಒಂದು ಪರಿಸ್ಥಿತಿ ಬಂದ್ಬಿಡ್ತು ಒಂದು ಸಮಯದಲ್ಲಿ. ಆವಾಗ ಅದು ಆ ಇಂಟರ್ವ್ಯೂ ಸಂಡೇ ಮ್ಯಾಗ್ಝಿನಲ್ಲಿ ಪಬ್ಲಿಷ್ ಆಯಿತು. ಸೊ ಅರುಣ್ ಶೌರಿ ಬೀಯಿಂಗ್ ಅರುಣ್ ಶೌರಿ ತುಂಬ ಮಾತಾಡ್ಕೊಂಡು ನಗ್ನಗ್ತಾ ಮಾತಾಡಿಕೊಂಡು ಎಳೆಯೋದು ಮಾಡಿದ್ದಾರೆ. ಸೊ ನಿಮ್ಮ ಈ ಕೇಂದ್ರ ಮಂತ್ರಿಮಂಡಲದ ಬಗ್ಗೆ ನಿಮ್ಮ ಆಲೋಚನೆ ಏನು ಅಂದರು ಅರುಣ್ ಶೌರಿ ಅವರ ಇಂಟರ್ವ್ಯೂಲಿ. ಈ ಗುಂಡೂರಾವ್ ಅಂದರು, ಹೂ ಆರ್ ಆಲ್ ದೀಸ್ ಪೀಪಲ್, ಏನೋ ದೇ ಆರ್, ಇಟ್ಸ್ ಲೈಕ್ ಎ ಪ್ಯಾಕ್ ಆಫ್ ಸಿಗರೆಟ್ಸ್, ಯು ಕ್ಯಾನ್ ಜಸ್ಟ್ ಥ್ರೋ ಇಟ್ ಇನ್ ಟು ದ ವೇಸ್ಟ್ ಬಾಸ್ಕೆಟ್ ಅಂದರೆ ಒಂದು ಸಿಗರೆಟ್ ಡಬ್ಬದ ಅರ್ಹತೆ ಯೋಗ್ಯತೆ ಇರೋರು ಇವರೆಲ್ಲ ಎಷ್ಟೋ ಜನ ಮಂತ್ರಿಗಳಲ್ಲಿ, ಕೇಂದ್ರ ಮಂತ್ರಿಗಳು. ಅವ್ರಿಗೆ ಯಾರವರು ಅವ್ರು ಇಂದಿರಾ ಗಾಂಧಿ ಅವರು ಇಟ್ಕೊಂಡಿದ್ದಾರೆ, ಅದು ಬೇರೆ ವಿಷಯ. ಬಟ್ ಅವ್ರದ್ದೇನು ಅಂಥ ಒಂದು ತೂಕ ಇಲ್ಲ ಅಂತ ಹೇಳೋ ರೀತಿ, ಒಂದು ಲೈಕ್ ಎ ಸಿಗರೆಟ್ ಪ್ಯಾಕ್, ಯು ಕ್ಯಾನ್ ಥ್ರೋ ಇಟ್ ಇನ್ ಟು ದ ವೇಸ್ಟ್ ಬಾಸ್ಕೆಟ್ ಅಂತ. ಆಮೇಲೆ ಇನ್ನೊಂದು ಸ್ಟೇಟ್ಮೆಂಟ್ ಅವರು ಅದರಲ್ಲಿ ಮಾಡಿದ್ದು, ಇಂದಿರಾ ಗಾಂಧಿ ಶಿ ಲೈಕ್ಸ್ ಮೀ ಅ ಲಾಟ್, ಸೊ ಶಿ ಕ್ಯಾನ್ ಗಿವ್ ಮೀ ದ ಕೀಸ್ ಆ್ಯಂಡ್ ಗೋ ಟು ಸ್ಲೀಪ್ ಅಂದರು. ಸಾರಿ, ಐ ಡಿಡ್ಂಟ್ ಗೆಟ್. ಶಿ ಕ್ಯಾನ್ ಗಿವ್ ಮೀ ದ ಕೀಸ್ ಆ್ಯಂಡ್ ಗೋ ಟು ಸ್ಲೀಪ್. ಅಂದರೆ ಅವ್ರು ಆರಾಮಾಗಿ ನಿದ್ದೆ ಮಾಡಿ, ನನಗೆ ಬೀಗದ ಕೈ ಕೊಟ್ಟು, ಅಂದರೆ ಮನೆ ಬೀಗದ ಕೈಯೋ ಯಾವುದೋ ಸರ್ಕಾರದ್ದೋ ಏನೋ, ನನಗೆ ಬೀಗದ ಕೈ ಕೊಟ್ಟು ಅವ್ರು ಆರಾಮಾಗಿ ನಿದ್ದೆ ಮಾಡ್ಬೋದು. ಅಂದರೆ ಆ ಥರ ಒಂದು ನನ್ನ ಮಗನಾಗಿ ಕಾಣ್ತಾರೆ ಹಾಗೆ ಅಂತ, ನನ್ನ ಮೇಲೆ ನಂಬಿಕೆ ಇದೆ ಅಂತ ಅವ್ರು ಹೇಳಿದ್ದು. ಇದೆಲ್ಲ ಒಂದು ಬ್ಯೂಟಿಫುಲ್ ಡಿಸ್ಪ್ಲೇ ಎಲ್ಲ ಆಗಿ ಸಂಡೇ ಮ್ಯಾಗ್ಝಿನ್ ಬಂತು. ಇವರೆಲ್ಲ ಇದು ಒಂದು ಸಿಗರೆಟ್ ಪ್ಯಾಕ್ ಇದ್ದಂಗೆ. ಸೊ ಝೇಲ್ ಸಿಂಗ್, ಶಿವಶಂಕರ್, ವೀರೇಂದ್ರ ಪಾಟೀಲ್ ಎಲ್ಲ ಘಟಾನುಘಟಿಗಳಿದ್ರು ಅಲ್ಲಿ. ಅವರೆಲ್ಲ ಇದನ್ನು ನೋಡಿ, ವಾಟ್ ಇಸ್ ದಿಸ್, ಯಾರು ನಮ್ಮ ಕೇಂದ್ರ ಮಂತ್ರಿಮಂಡಲದ ಬಗ್ಗೆ ಈ ಥರ ಮಾತಾಡೋಲ್ಲ. ಸೀದಾ ಇಂದಿರಾ ಗಾಂಧಿ ಹೋಗಿ ಹೇಳಿದರು. ಇಂದಿರಾ ಗಾಂಧಿ ಸೀದಾ ಗುಂಡೂರಾವ್ ಫೋನ್ ಮಾಡಿ ಅಪಾಲಜೈಸ್ ಮಾಡೋ ನೀನು ಅವ್ರಿಗೆ. ಸೊ ಇಲ್ಲಿಂದ ಪತ್ರ ಹೋಯಿತು ಎಲ್ಲ ಮಂತ್ರಿಗಳಿಗೆ. ಇನ್ ದ ಹೀಟ್ ಆಫ್ ದ ಮೂಮೆಂಟ್ ಐ ಹ್ಯಾವ್ ಸೆಟ್ ಸರ್ಟನ್ ಥಿಂಗ್ಸ್ ಫಾರ್ ವಿಚ್ ಐ ಎಕ್ಸ್ಪ್ರೆಸ್ ರಿಗ್ರೆಟ್. ಅವರು ಗುಂಡೂರಾವ್ ಅವರು he was honest in that. ಅವರು ಇದನ್ನು ಹೇಳ್ಬೋದಾಯ್ತು, ಅರೆ ನಾ ಅದನ್ನು ಹೇಳೇ ಇಲ್ಲ, ಈತ ಏನೇನೋ ಬರೆದು ಬಿಟ್ಟಿದ್ದಾನೆ ಅಂತ ಯೂಶಲ್ ಆಗಿ ಅದನ್ನು ಡಿನೇ ಮಾಡ್ತಾರೆ.
ಇವರು ಡಿನೇ ಮಾಡಲಿಲ್ಲ. ಅದು ಆಫ್ ದ ರೆಕಾರ್ಡ್ ಇದ್ದ ವಿಷಯಗಳು ಈತ ಆನ್ ರೆಕಾರ್ಡ್ ತಂದಿದ್ದಾನೆ. ಓಕೆ ವೆರಿ ಆನೆಸ್ಟ್ ಯು ನೋ. ಓಕೆ ವೆರಿ ಆನೆಸ್ಟ್. ಯಾ ಆ್ಯಂಡ್ ಐ ಎಕ್ಸ್ಪ್ರೆಸ್ ರಿಗ್ರೆಟ್ ಫಾರ್ ಮೈ ರಿಮಾರ್ಕ್ಸ್ ಅಂತ. ಅಂದ್ರೆ ನಾ ಹೇಳಿರೋದು ನನ್ನ ಅನಿಸಿಕೆ, ಅದು ನಿಜಾನೇ, ಬಟ್ ಅವ್ನು ಬರೀಬಾರ್ದಾಗಿತ್ತು ಬರ್ದಿದ್ದಾನೆ. ಆಫ್ ದ ರೆಕಾರ್ಡ್ ಹೇಳಿ ಇಲ್ಲ ಅವರು ನಾ ಇದನ್ನ ಹೇಳಲಿಲ್ಲ ಅಂತ ಅನ್ಲಿಲ್ಲ, ಹೇಳಿಲ್ಲ ಅಂತ ಹೇಳಿಲ್ಲ. ಸೊ ಅದೇ ಏನಾಯಿತು ಆಮೇಲೆ ನಮ್ಮ ವೀರೇಂದ್ರ ಪಾಟೀಲ್ ಅವರು ಸೆಕ್ರೆಟ್ರಿ, ನನಗೆ ತುಂಬ ಪರಿಚಯ ಅವರು ಆ ಕಾಲದಲ್ಲಿ. ಅವರು ಅವತ್ತು ಭಾನುವಾರ ಫೋನ್ ಮಾಡಿದರು, ಏನು ಮಾಡ್ತಾ ಇದ್ದೀರಾ ಅಂದರು. ನಾ ಅವತ್ತು ಮನೇಲಿದ್ದೆ, ಅವತ್ತು ಆಫ್ ಡೇ. ಸಾಹೇಬ್ರು ಇರ್ತಾರೆ ಮಧ್ಯಾಹ್ನ ಅಂದರು. ಅಂದರೆ ಅರ್ಥ ಬನ್ನಿ ಅಂತ. ಸೊ ಹೋದಾಗ ಚನ್ವೀರಪ್ಪ ಅಂತ ಐ ಥಿಂಕ್ ಈಸ್ ನೇಮ್ ವಾಸ್ ಸೆಕ್ರೆಟ್ರಿ. ಫಸ್ಟು ಆ ಲೆಟ್ರ್ ತೋರಿಸಿದ್ರು ಗುಂಡೂರಾವ್. ಪಟ 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 ಅಂತ 2-3 ಪ್ಯಾರ ಎಲ್ಲ ಬರ್ಕೊಂಡೆ. ಆಮೇಲೆ ಸಾಹೇಬರು ಕಾಯ್ತಾ ಇದ್ದಾರೆ ಭೇಟಿಯಾಗಿ ಅಂದರು. ಸೊ ಹೋದೆ, ಒಂದು ಕಾಫಿ ಕುಡಿದ್ವಿ. ಏನು ಸರ್ ಅದು ಏನೆಲ್ಲ ಬರೆದು ಬಿಟ್ಟಿದ್ದಾರೆ ಮುಖ್ಯಮಂತ್ರಿ. ಬಟ್ ಎನಿವೇ ಈ ಸೆಡ್ ಎನಿವೇ ನಾವು ಅಪಾಲಜೈಸ್ಡ್, ಸೊ ವಿ ಶುಡ್ ಫರ್ಗೆಟ್ ಇಟ್ ದೇರ್ ಅಂದರು. ಎಲ್ಲ ಮಾತಾಯಿತು. ಇಂಡಿಯನ್ ಎಕ್ಸ್ಪ್ರೆಸ್ಗೆ ಹೋದೆ. ಖಾದ್ರಿ ಶಾವಣ್ಣ ಅವರು ನಮ್ಮ ಕನ್ನಡಪ್ರಭ ಸಂಪಾದಕರು. ಆಮೇಲೆ ಭಾನುವಾರ ಕೂತ್ಕೊಂಡು ಬರೆದೆ, ಗುಂಡೂರಾವ್ ಅಪಾಲಜೈಸಸ್ ಟು ಆಲ್ ಯೂನಿಯನ್ ಮಿನಿಸ್ಟರ್ಸ್ ಫಾರ್ ದ ಸ್ಟೇಟ್ಮೆಂಟ್ಸ್ ಹಿ ಮೇಡ್ ಇನ್ ಎನ್ ಇಂಟರ್ವ್ಯೂ ಟು ಎ ಮ್ಯಾಗ್ಝಿನ್. ಆಮೇಲೆ ಆ ಮ್ಯಾಗ್ಝಿನಲ್ಲಿ ಅವರೇನು ಹೇಳಿದ್ದಾರೆ, ಆಮೇಲೆ ಈ ಪತ್ರದಲ್ಲಿ ಇವರೇನು ಹೇಳ್ತಾರೆ, ಅದಕ್ಕೆ ಕೋಟ್ ಮಾಡಿ ಹಾಕಿದರೆ ನೆಕ್ಸ್ಟ್ ಮಾರ್ನಿಂಗ್ 10, 15, 12, 13 ಎಡಿಷನ್ಸ್ ಇಂಡಿಯನ್ ಎಕ್ಸ್ಪ್ರೆಸ್ದು. ಅವರು ಇಂಡಿಯನ್ ಎಕ್ಸ್ಪ್ರೆಸ್ಸು ಒಂದೊಂದು ಕಡೆನೂ ಗುಂಡು ಅಪಾಲಜೈಸಸ್ ಎಲ್ಲ ಕಡೆ. ಗುಂಡೂರಾವ್ ಅಂದರೆ ದಾದಾ ಕಾಂಗ್ರೆಸ್ ಪಕ್ಷದಲ್ಲಿ. ಗುಂಡೂರಾವ್ ಅಪಾಲಜೈಸಸ್ ಅಂದರೆ ಏನು, ವಾಟ್ ಈಸ್ ದಿಸ್? ಹಿ ಜಸ್ಟ್ ಕುಂಟ್ ಅಕ್ಸೆಪ್ಟ್ ದಟ್. ಸೊ ಇಮಿಡಿಯೇಟ್ಲಿ ಟೆಲಿಫೋನ್ ನಂಜೇಗೌಡರು ನನಗೆ ತುಂಬ ಪರಿಚಯ. ನಂಜೇಗೌಡರು ಅಂದರೆ ಯಾರು? ನಂಜೇಗೌಡರು ಹಾಸನದ MP ಆಗಿದ್ದರು. ಆಮೇಲೆ ನೀರಾವರಿ ವಿಚಾರದಲ್ಲಿ ಅವರು ಹೀ ಈಸ್ ಅನ್ ಎಕ್ಸ್ಪರ್ಟ್. ಆ್ಯಂಡ್ ಯಾವಾಗಲೂ ಕರ್ನಾಟಕ ಸರ್ಕಾರ, ಯಾವುದೇ ಸರ್ಕಾರ ಆಗಲಿ, ನಂಜೇಗೌಡರ ಈ ಕಾವೇರಿ ವಿಷಯ ಇದೆಲ್ಲ, ಹೇಮಾವತಿ ಇದೆಲ್ಲ ವಿಷಯಗಳಲ್ಲಿ